सुख उपजे कुसंगत से दुख होई, कहे कबीर तल जाइए साध संग जग होई। सद्गुरु कबीर साहेब वाक्य ಸಂಪೂರ್ಣ ಜಗತ್ತದ ಭೋಗಾದಿಗಳು ಇವೆಲ್ಲ ಎದರ ಮೇಲೆ ಅವಲಂಬಿಸಿದಾವಂದ್ರೆ ಒಂದು ಸಂಗತದ ಮೇಲೆ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಂಗತ ಮಾಡಿ ಪ್ರತಿಯೊಬ್ಬರಲ್ಲಿದು ಒಂದೊಂದು ಗುಣಗ್ರಹಣ ಮಾಡ್ತಕ್ಕಂಥದ್ದು ಮೊದಲು ಹಿಡಿದು ನಿಯಮವೇ. ಈಗ ತಾವು ವಿಚಾರ ಮಾಡ್ರಿ, ಬಾಲಕನು ಯಾವ ಸ್ಥಾನದಲ್ಲಿ ಜನ್ಮ ಎತ್ತುತ್ತಾನೋ ಅವರ ತಾಯಿ ತಂದೆಗಳ ಗುಣ, ಅವರ ಕುಟುಂಬಿಕರ ಗುಣ ಅವನಲ್ಲಿ ಪ್ರೇರಣೆಯಾಗಿರ್ತಾವೆ. ಬ್ರಾಹ್ಮರಲ್ಲಿ ಹುಟ್ಟಿದ್ರು ಬ್ರಾಹ್ಮರಂತವೇ, ಮತ್ತು ಯಾರಾದನ್ನು ಶೂದ್ರರಲ್ಲಿ ಹುಟ್ಟಿದಂಥವರಿಗೆ ಶೂದ್ರ ಭಾವವೇ. ಇದು ಯಾಕಂದ್ರೆ ಅವರ ಸಂಗತದ ಫಲ. ಅದರಂತೆ ಸಂಪೂರ್ಣ ಜಗತ್ತದ ವ್ಯವಹಾರವೂ ಸಹ ಒಂದು ಸಂಗತದ ಆಧಾರ ಮೇಲೆ ನಡೀತದೆ. ನಾವು ಕೆಟ್ಟವರಲ್ಲಿ ವಾಸ ಮಾಡೋದ್ರದಿಂದ, ಅವರು ಸಂಗತಿ ಮಾಡೋದ್ರದಿಂದ ಅಂಥ ಗುಣಗಳೇ ಪ್ರೇರಣೆ ಆಗ್ತವೆ. ಒಳ್ಳೆಯವರ ಸಮಾಗಮದಲ್ಲಿ ಹೋಗೋದ್ರದಿಂದ ಮನಸ್ಸು ಅಂಥ ಗುಣನೇ ಗ್ರಹಣ ಮಾಡಿರ್ತದೆ. ಅದಕ್ಕೆ ಎಲ್ಲ ಗುಣದಕ್ಕಿಂತಲೂ ಅಥವಾ ಎಲ್ಲ ಸಂಗತದಕ್ಕಿಂತಲೂ ವಿಶೇಷವಾದಂತಹ ಸಂಗತಿ ಯಾವುದು? ಯಾವ ಸಂಗತದಿಂದ ಜನ್ಮ ಮರಣಾದಿಗಳು ದೂರ ಆಗ್ತಾವೋ ಅಥವಾ ಸತ್ಯದ ಸಂಗ ಮಾಡೋದರದಿಂದ ಸತ್ಯ ರೂಪ ಆಗ್ತೇವೋ ಅಂಥ ಸಾಧುಗಳ ಸಮಾಗಮ ಏನದಂದ್ರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು. ತಾವು ಪ್ರತಿಯೊಂದು ಸಮಯದಲ್ಲಿ ವಿಚಾರ ಮಾಡಿದರೆ ಗೊತ್ತಾಗ್ತದೆ, ನಾವು ಯಾರ ಸಮಾಗಮದಲ್ಲಿರ್ತೇವೋ ಅಂಥದ್ದೇ ವ್ಯವಹಾರ, ಅಂಥದ್ದೇ ವಿಚಾರಾದಿಗಳು ಮಾಡಬೇಕಾಗ್ತದೆ. ನಾವು ಅಂಥ ವಿಚಾರವೇ ಕೇಳುವುದು, ಅಂಥದ್ದೇ ವ್ಯವಹಾರ ಮಾಡುವುದು ಆಗ್ತದೆ. ಈಗ ವಕೀಲ್ ಬ್ಯಾರಿಸ್ಟರ್ಗಳಲ್ಲಿ ಹೋದರೆ ಕಾಯ್ದಾ ಕಾನೂನು ವಗೈರೆ ಅಂಥವು ಇಂಥವು ರೂಲ್ಸ್ ಪಾಲ್ಸ್ ಇದೇ ವಿಚಾರದಲ್ಲಿ ಬರ್ತಾವೆ. ಈಗ ವ್ಯಾಪಾರಿಗಳಲ್ಲಿ ಹೋದರೆ ತೇಜಿ ಮಂದಿ, ನಷ್ಟ, ಲಾಭ, ಸರ್ಕ, ಸ್ಟಾಕ ಇಂಥದ್ದೇ ವಿಚಾರದಲ್ಲಿ ಬರ್ತದೆ. ಸೇದ್ಯಗಾರರಲ್ಲಿ ಹೋದರೆ ಯಾವುದು ಬಿತ್ತೋದು, ಯಾವುದು ಬೆಳೆಯೋದು, ಯಾವ ಸಮಯದಲ್ಲಿ ಏನು, ಅವೇ ವಿಚಾರಗಳು ನಡೆಯುತ್ತವೆ. ಅದರಂತೆ ಸಂಪೂರ್ಣ ಜಗತ್ತು ವ್ಯವಹಾರ ಯಾರ್ಯಾರ ಸಮಾಗಮದಲ್ಲಿ ನಾವು ಹೋಗ್ತೇವೋ ಬುದ್ಧಿ ಏನದಂದ್ರೆ ಅವರವರು ಭಾವ ಗ್ರಹಣ ಮಾಡಿರ್ತದೆ. ಇನ್ನು ಸಾಧುಗಳ ಸಮಾಗಮದಲ್ಲಿ ಹೋಗೋದರಿಂದ ಅವರು ಏನಂತಾರೆ, ನಿನ್ನ ಅಂತರದಲ್ಲಿ ನಿರ್ಮಲವಾದಂತಹ ಪರಮಾತ್ಮನುಂಟು, ಆತನಿಗೆ ಕೂಡ್ತಕ್ಕಂತಹ ಮಾರ್ಗ ಎಂಥದ್ದು, ಮತ್ತು ಹೊರಗಿನ ಸಮಾಗಮವೆಲ್ಲ ತ್ಯಜಿಸಿ ನೀನು ನಿಜವಾದಂಥ ಪರಮಾತ್ಮನಿಗೆ ಕೂಡು ಅಂತ ಅವರು ಹೇಳ್ತಾರೆ. ಅವರಲ್ಲಿ ಹೋಗಿ ಇದು ಅವರಂತೆ ಆಗಿರ್ತದೆ. ಒಳಗೆ ಬೇಕಾದಷ್ಟು ಇದ್ರೂ ಅವು ಪ್ರಗಟ ಆಗೋದಿಲ್ಲ. ಅಲ್ಲಿ ಮಾತ್ರ ಏನದಂದ್ರೆ ಅದರಂತೆ ಆಗಿರ್ತದೆ. ಯಾಕೆ? ಆ ಸಮಯ ಹಾಗೇ ಅದ. संगत से सुख उपजे कुसंगत से दुख होई, कहे कबीर तर जाइए साध संग जग होई। संगत कीजे संत की जिनका पूरा मन, अनतोले ही देत गए नाम सरी का धन। ಇನ್ನು
ನೀನು ಸಂಗತ ಸಾಧುಗಳದ್ದು ಯಾಕೆ ಮಾಡಬೇಕು? ಸಂತರದು ಸಾಧುಗಳದು ಸಮಾಗಮ ಯಾಕೆ ಮಾಡಬೇಕು? ಅವರಲ್ಲಿ ಒಂದು ನಾಮರೂಪವಾದಂತಹ ದ್ರವ್ಯ, ಅವರು ಅದಕ್ಕೆ ಬೆಲೆ ತಗೊಳ್ಳಾರ್ದೆ ಕೊಡ್ತಾರೆ. ನಿನ್ನಲ್ಲಿ ಏನು ಅಪೇಕ್ಷೆ ಇಡಲಾರ್ದೆ ಅವರಲ್ಲಿ ದಯ ಉಂಟಾಗಿ ಈತನಿಗೆ ಮುಕ್ತ ಮಾಡಬೇಕು ಬಂಧನದಿಂದ ಅಂಥೇಳಿ ಈ ದಯಾಭಾವದಿಂದ ಅಮೂಲ್ಯವಾದಂತಹ ರತ್ನ ನಿನಗೆ ಕೊಡ್ತಾರೆ. ಯಾವ ರತ್ನ ಕಳ್ಳರು ಕಳ್ಳತನ ಮಾಡುವುದಿಲ್ಲ, ಬೆಂಕಿಯಲ್ಲಿ ಅದು ಸುಡುವುದಿಲ್ಲ, ನೀರಲ್ಲಿ ಮುಳುಗುವುದಿಲ್ಲ, ಗಾಳಿ ಅದಕ್ಕೆ ಹಾರಿಸುವುದಿಲ್ಲ, ದಿವ್ಯ ನಾಮರೂಪವಾದಂತಹ ರತ್ನ ನಿನ್ನಲ್ಲಿ ಪ್ರತಿಫಲ ಅಪೇಕ್ಷೆ ಇರಲಾರದೆ ಕೊಡ್ತಾರೆ. ಅದಕ್ಕೆ ನೀನು ಅಂಥವ್ರ ಸಮಾಗಮದಲ್ಲಿ ಹೋಗು. ಬಾಕಿ ಹೊರಗೆ ಎಲ್ಲಿ ಹೋದರೂ ಸಹಿತ ಬಡ್ಡಿ ವ್ಯಾಪಾರಿ, ಈತನಿಗೆ ನಾನು ಈಗ ಕೊಡ್ತೀನಿ ಅಂದ್ರೆ ಡಬಲ್ ಬರಲಿ ಅಂತೆ. ಮಾತ್ರ ಸಾಧುಗಳಲ್ಲಿ ಅದು ಇಲ್ಲ. ಈತನಿಗೆ ಬಂಧನದಿಂದ ರಹಿತ ಮಾಡತಕ್ಕಂಥದ್ದೇ ಅವರ ಒಂದು ಮುಖ್ಯ ಹೇತು. कबीर संगत साधकी सरे और की याद, संगत बुरी असाधकी आठो पगरी उपाधಿ. ಏನು ಅದಕ್ಕಾಗಿ ಎಲ್ಲದಕ್ಕಿಂತಲೂ ಉತ್ತಮ ಸಂಘ ಏನದಂದ್ರೆ ಸಾಧುಗಳದು. ಅಸಾಧುಗಳದು ಸಂಘ ಮಹಾ ಕೆಟ್ಟದು. ಯಾವತ್ತೂ ಉಪಾಧಿ. ಈಗ ಸರಾಯಿ ಗಡಂಗದಲ್ಲಿ ಅಥವಾ ಹೆಂಡದ ಗಡಂಗದಲ್ಲಿ ನೀವು ಕೂತು ಹಾಲು ಕುಡೀರಿ, ಜನರು ಏನಂತಾರೆ, ಇವನು ಒಂದು ಗ್ಲಾಸ್ ತಗೊಂಡೇ ಬಂದಲ್ಲಿ ಹೋಗ್ತೀನಿ. ಯಾಕೆ ಆ ಸ್ಥಾನ ಆ ಸಮಾಗಮ ಅಂಥದ್ದದು. ಅದಕ್ಕೆ ನೀನು ಯಾವತ್ತು ಸಾಧುಗಳ ಸಮಾಗಮದಲ್ಲಿರು. ಸತ್ಸಂಗದ ವಿನ ಅಥವಾ ಸಾಧುಗಳ ಸಮಾಗಮದಿನ ಈ ಪ್ರಪಂಚ ಸಂಘದಿಂದ ದೂರ ಆಗೋದಕ್ಕೆ ಇನ್ನೊಂದು ಮಾರ್ಗವೇ ಇಲ್ಲ. ಏನನ್ನಾದರೂ ಕೊಟ್ಟು ಜ್ಞಾನಿಯ ಕೆಳೆಕೊಳ್ಳು, ಜ್ಞಾನಹೀನನ ಕೆಳಗೊಂಡು, ಜ್ಞಾನಹೀನನ ಕೆಳಗೊಂಡು ಪಣವನ್ನು ನೀನಿಟ್ಟು ಕಳುಹು ಸರ್ವಜ್ಞ. ಏನು ಆತನ ಸಮಾಗಮದಲ್ಲಿ ಒಂದು ಕ್ಷಣ ಮಾತ್ರ ಆದ್ರೂ ಇರಬೇಡ. ಏನಾದಿತ್ತು ಹೇಳಲಿಕ್ಕೆ ಬರೋದಿಲ್ಲ. ಕ್ಷಣ ಮಾತ್ರವಾದರೂ ಗುಣಿಗಳೊಡನಾಡುವುದು, ಗುಣಹೀನರುಗಳ ಒಡನಾಡೆ, ಗುಣಹೀನರುಗಳ ಒಡನಾಡೆ ದುಃಖ ತಕ್ಷಣದಲ್ಲೇ ಬಹುದು ಸರ್ವಜ್ಞ. ಒಬ್ಬನೇನಂದ, ಏನ್ರಿ ದಿನಾಲು ನಮ್ಗೆ ಎಲ್ಲಿ ಸಾಧುಗಳು ಸಮಾಗಮ ಮಾಡೋದಾಗ್ತದ, ನಾವು ಸಂಸಾರ ಆಗದೆ ಇದ್ರು ಒಂದು ಗಳಿಗೆ ಹೋಗಿ ನೀನು ಅವ್ರ ಸಾಧುಗಳ ಸಮಾಗಮ ಮಾಡು. ಅಷ್ಟೂ ಸಾಧ್ಯ ಇಲ್ರಿ ಸ್ವಾಮಿ. ಆದಿ ಘಡಿ ಅಂದ್ರೆ ಅರ್ಧ ಗಳಿಗೆ, ಅಷ್ಟೂ ಆಗ್ಲಾರ್ದು. ಆದಿ ಮೇ ಪುನಃ ಆದ, ಅರ್ಧದಲ್ಲಿ ಮತ್ತೆ ಪುನಃ ಅರ್ಧ. ತುಳಸಿ ಸಂಗತ ಸಾಧಕಿ ಕಟೆ ಕೋಟ ಅಪರಾಧ. ಇಷ್ಟೇ ನೀನು ಮಾಡಿದ್ರು ಸಹ ಕೋಟ್ಯಾವಧಿ ಜನ್ಮದ ಪಾತಕಗಳು ನಾಶ ಆಗಿ ಹೋಗ್ತಾವ. ಇಂಥದ್ದು ಸಾಧುಗಳ ಸಮಾಗಮದಲ್ಲಿ ಮಹಿಮಾ ಉಂಟು. ಇನ್ನು ಕುಸಂಗತ ಮತ್ತು ದುರ್ಜನರ ಸಮಾಗಮ ಮಾಡಿದ್ರೆ ನರಕಕ್ಕೆ ಕರೆಯೋದು ಬೇಡ. कबीर संगत साधकी जो की भूसी खाए, खरी खंड भोजन मिले साकट संग न जाए. खीर खांड और कबीर संगत साधकी जो की भूसी खाए,
खीर खांडे भोजन मिले साकत संग न जाए. ಕೆಲವ್ರೇನಂದ್ರು ಸಾಧುಗಳ ಸಮಾಗಮ ಮಾಡಿ ತಿನ್ನುವುದು ಏನು, ಊಟಕ್ಕೆ ಎಲ್ಲಿ ತರಬೇಕು, ಯಾವತ್ತು ಹೋಗಿ ಸಾಧುಗಳ ಸಮಾಗಮದಲ್ಲಿ ಕೂತ್ರ ನಡೆದಿತ್ತು ಹಾಗ. ಅದಕ್ಕೇನಂತಾರೆ, ಜ್ವಾಳ ಆಗಲಿ ಗೋಧಿ ಆಗಲಿ ಕುಟ್ಟಿದ್ದು ಮ್ಯಾಗಿಂದ ಹೊಟ್ಟೆ ಏನಿರ್ತದೋ ಆ ಹೊಟ್ಟಿನ ಊಟ ಸಿಗುವವರೆಗೂ ನೀನು ಸಾಧುಗಳ ಸಮಾಗಮ ಬಿಡಬೇಡ. ಅದರಲ್ಲಿ ಅಷ್ಟು ರಹಸ್ಯದ. ಮತ್ತ ಸಾಕಟ ಮನಮುಖರ ಸಮಾಗಮದಲ್ಲಿ ದಿನಾಲು ಪರಮಾನ್ನ, ಬೊಂಬೈ ಹಲ್ವಾ, ಮಾಲ್ಪೂಡೆ, ಪೂಡಿ ಇಂಥದ್ದು ಏನು ಸಿಕ್ಕರೂ ಸಹ ನೀನು ಅವ್ರ ಸಮಾಗಮದಲ್ಲಿ ಹೋಗಬೇಡ. ಅದ್ರದ್ದು ಫಲ ಒಂದು ದಿವಸ ನೀನು ಹೊಟ್ಟೆ ಹರಿದು ಹೊರಗೆ ಬರ್ತದದು. कबीर संगत साध की जो गंधी का बास, जो कछु गंधी देश नहीं तो भी बास सुबास. ಇನ್ನು ಸಾಧುಗಳ ಸಮಾಗಮ ಹೇಗದ, ಅಲ್ಲಿ ಹೋಗಿ ನೀನು ಅದರಂತೆ ನಡೆಯೋದು ಸಹಿತ ಕಲಿಬೇಡ. ಸುಮ್ಮನೆ ಹೋಗ್ತಿರು. ಏನೋ ಒಂದು ಟೈಮ್ ಪಾಸ್ ಮಾಡೋದಕ್ಕಾಗಿ ಹೋದ್ರೂ ಏನೋ ಹರ್ಕತ್ತಿಲ್ಲ. ಹೇಗೆ ಈಗ ಗಂಧೆಣ್ಣೆ ಮಾರ್ತಕ್ಕಂಥ ದುಕಾನ್ ಇರ್ತದೆ. ನೀನು ಏನು ಅಲ್ಲಿ ಖರೀದಿ ಮಾಡದೇ ಇದ್ರು, ಎಣ್ಣೆ ತಗೊಳ್ಳದೇ ಇದ್ರು, ಆ ದುಕಾನ್ ಮುಂದಿಂದ ಹೋಗೋದ್ರದಿಂದ ಸುವಾಸ ಬಂದೇ ಬಂದಿರ್ತದ. ಅದರಂತೆ ನೀನು ಸಾಧುಗಳ ಸಮಾಗಮದಲ್ಲಿ ಹೋಗಿ ಅವ್ರ ವಾಕ್ಯ ಕೇಳಿ ಅದರಂತೆ ನಡೆದೇ ಇದ್ರೂ ಮತ್ತು ಅಲ್ಲಿ ಏನು ಸುಗಂಧಿ ಅದು ಮಾತ್ರ ಬರಲಾರದೆ ಇರುವುದಿಲ್ಲ. ಮತ್ತು ಮರುದಿವಸ ಅತ್ಲಾಗಿಂದು ಹೋಗ್ತಕ್ಕಂಥ ಇಷ್ಟ ತಾನೇ ಉತ್ಪತ್ತಿ ಆಗ್ತದೆ. रिद्धि सिद्धि मांगलगी मांगो तुम पे नित दिन दर्शन साधिका कबीर मंगो. ಕಬೀರ್ ಸಾಹೇಬ್ರ ಆ ಪರಮಾತ್ಮನಲ್ಲಿ ಏನು ಪ್ರಾರ್ಥನಾ ಮಾಡ್ತಾರಂದ್ರೆ, ಹೇ ಪರಮಾತ್ಮನೇ ನನಗೆ ರಿದ್ಧಿ ಸಿದ್ಧಿಗಳು ಬೇಡ. ಯಾಕೆ ರಿದ್ಧಿ ಸಿದ್ಧಿಗಳದಿಂದ ಮತ್ತಿಷ್ಟು ನನ್ನ ಹೃದಯದಲ್ಲಿ ಮಮಕಾರತ್ತು ಬೆಳೆದು ನಾನು ನರಕಕ್ಕೆ ಹೋಗಬೇಕಾದಿತ್ತು. ಮತ್ತು ನಿಮ್ಮಲ್ಲಿ ಏನೂ ನಾನು ಬೇಡುವುದಿಲ್ಲ, ಒಂದೇ ಬೇಡ್ತೀನಿ. ಏನು? ರಾತ್ರಿ ನನಗೆ ಸಾಧುಗಳ ಸಮಾಗಮ ಕೂಡುವು, ಮತ್ತಿನ್ನೊಂದೇನು ಬೇಡ. ಜೈ ಶ್ರೀ ಗುರುದೇವನ ನೆನೆಯುವವನ ಬಾಯ ತಂಬುಲವನು ಬೀಳುಡಿಗೆಯ ಹೋದೆವೆ ಪಾದರಕ್ಷೆಯ ಕಾಡು ಬದುಕುವೆ ಕೂಡಲ ಸಂಗಮದೇವ. ಯಾಕೆ ಅವರು ಪರಮಾತ್ಮನಲ್ಲಿ ಕೂಡಿರ್ತಾರೆ. ಅವ್ರ ಶರೀರಕ್ಕೆ ನಾನು ನಮಸ್ಕಾರ ಮಾಡುವುದಿಲ್ಲ, ಅವರಲ್ಲಿರ್ತಕ್ಕಂಥ ದಿವ್ಯ ಶಕ್ತಿಗೆ ನಾನು ನಮಸ್ಕಾರ ಮಾಡ್ತೀನಿ. ಜೈ ಕಬೀರ್ ಸಂಗತ ಸಾಧಕೆ ನಿಷ್ಫಲ ಕಭಿ ನ ಕೋಯಿ होती चंदन वासना नाम न करती कोई. ಸಾಧುಗಳ ಸಮಾಗಮದ ಫಲ ಎಂದೂ ನಿಷ್ಫಲ ಆಗುವುದಿಲ್ಲ, ಯಾವತ್ತೂ ಫಲದಾಯಕ. ಒಂದು ಚಂದನದ ಗಿಡದ ಸಮೀಪದಲ್ಲಿ ಒಂದು ಬೇವಿನ ಗಿಡ ಇದ್ರೆ ಅದು ಸಹಿತ ಚಂದನದ ಬೆಲೆಯಲ್ಲೇ ಮಾರ್ತದ. ಯಾಕೆ? ಆ ಚಂದನದ ಸುಗಂಧಿ ಅದರಲ್ಲಿ ಪ್ರೇರಣೆ ಆಗಿರ್ತದೆ. ಈಗ ಗಟರದ ನೀರ ಗಂಗಾದಲ್ಲಿ ಹೋಗಿ ಕೂಡಿದ್ರೆ ಮೊದಲು ಆ ನೀರು ನೋಡಿದ್ರೆ ನಾವು ಮೂಗು ಮುಚ್ಕೊಂಡು ಕಣ್ಣು ಇತ್ಲಾಗ ಮಾಡ್ಕೊಂಡು ಹೋಗ್ತೇವೆ. ಅದೇ ನೀರು ಗಂಗಾದಲ್ಲಿ ಹೋಗಿ ಕೂಡಿದ್ರೆ ತಲೆ ಮ್ಯಾಗ ಇಟ್ಕೊಂಡು ಅದಕ್ಕೆ ತೀರ್ಥ ಅಂತ ಹೇಳಿ ಪಾನ ಮಾಡ್ತೇವೆ. ಅದರಂತೆ ಯಾ ಪುರುಷರ ಸಾಧುಗಳ ಸಮಾಗಮದಲ್ಲಿ ಹೋಗ್ತಾರೋ
ಅವರ ಹೃದಯದಲ್ಲಿ ಇರ್ತಕ್ಕಂಥ ವಿಕಾರಗಳು ಮಮಕಾರತ್ವ ಎಲ್ಲ ದೂರಾಗಿ ಅವರು ಒಂದ್ ದಿವಸ ಸಾಧು ಆಗಿ ಹೋಗ್ತಾರೆ. ಜೈ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನು ತೃಣವ ನಿಳುಗಿದರೆ ಆತನ ಸರ್ವಾಂಗಗಳು ಪವಿತ್ರ ಕಾಣ ರಾಮನಾಥ. ಅಲ್ಲಿ ಹೋದ ಕೂಡಲೇ ಪವಿತ್ರ. ಒಂದು ಸಮಯದಲ್ಲಿ ಪಂಜಾಬದಲ್ಲಿ ಗುರು ನಾನಕ್ ಇರುವ ಕಾಲದಲ್ಲಿ ಅವಾಗಾದ್ರೂ ಸಹಿತನು ಸನ್ಯಾಸಿಗಳದ್ದು ಉಪದ್ರವ ಇತ್ತೇ ಇತ್ತು. ಈಗಾದ್ರೂ ವೇದಾಂತಿ ಸನ್ಯಾಸಿಗಳು ಏನದಂದ್ರೆ ಸಂತರು ಸಾಧು ಜನರದ ವಿರೋಧ ಮಾಡೇ ಮಾಡ್ತಿರ್ತಾರೆ. ಅವಾಗ ಗುರು ನಾನಕರಲ್ಲಿ ಹೋಗಿ ಏನಂತಾರೆ, ಯಾಕಂದ್ರೆ ಇವರು ವಿದ್ಯೆ ಕಲ್ತಿರ್ತಾರೆ ಹೆಚ್ಚಿಗೆ. 4 ವೇದ ಶಾಸ್ತ್ರ ಉಪನಿಷದ ಅವು ಇವು ಮಂತ್ರ ತಂತ್ರ ಸಂಸ್ಕೃತ ಎಲ್ಲ ಕಲ್ತು ಮಾತೆ ಬಂದ್ ಮಾಡಿರ್ತಾರೆ. ಬಂದ್ ಮಾಡಿ ಇನ್ನೊಬ್ಬರಿಗೆ ಸೋಲಿಸಿ ನಾನೇ ಗೆದ್ದ ಅನ್ನೋದೊಂದು ಮಮಕಾರತ್ವ ಇರ್ತದೆ. ಅದರಿಂದ ಮೋಕ್ಷ ಅಲ್ಲ, ಪರಂತು ಗೆದುವುದು ಸೋಲುವುದು ಮಾತ್ರ ಇರ್ತದೆ. ಅದಕ್ಕೆ ಒಂದು ಪರಮಾರ್ಥ ಮಾರ್ಗ ಅಂತ ಹೇಳಿ ತಿಳಿದು ಅವ್ರದ್ದು ಜೀವನ ಯಾತ್ರೆ ನಡೆಸ್ತಿರ್ತಾರೆ. ಗುರು ನಾನಕರಲ್ಲಿ ಹೋಗಿ ಏನಂತಾರೆ, ಎಂಥದ್ದು ನಿಮ್ಮ ಮತ, ಬಿಲ್ಕುಲ್ ಹೊರಟ ಮತ. ಅದು ಹೊರಗಿನ ಡ್ರೆಸ್ ಇಲ್ಲ, ಯಾವುದು ಏನದಂದ್ರೆ ಗಂಧಾಕ್ಷತಾದಿಗಳು ರುದ್ರಾಕ್ಷ ತುಳಸಿ ಮಾಲಾದಿಗಳು ಬಟ್ಟೆ ಬಣ್ಣ ವಗೈರೆ ಏನೂ ಇಲ್ಲ. ಮತ್ತು ನಿಮ್ಮಲ್ಲಿ ಏನದಂದ್ರೆ ತ್ಯಾಗ ವಸ್ತ್ರ ತಗೊಂಡು ಗೃಹ ಪ್ರಪಂಚಾದಿಗಳು ತ್ಯಾಗ ಮಾಡುವುದಿಲ್ಲ, ನೇಮಾಚಾರಿಗಳು ಯಾವುವೂ ಇಲ್ಲ. ಎಂಥದ್ದಿದು ಮತ್ತು ಗೃಹಸ್ಥಿಗಳು ಮಕ್ಕಳು ಮರುಗಳು ಕುಟುಂಬ ಎಲ್ಲ ತಗೊಂಡು ನೀವೇನೇನು ಹೇಳ್ಕೊತ ನಡೆದಿರಿ. ಇದೇನಂತಂದ್ರೆ ಪಂಜಾಬದಲ್ಲಿ ನೀವೊಂದು ಇಂಥದ್ದೊಂದು ಹೊರಟು ಮಾತ್ರ ತೆಗೆದು ಬಿಟ್ಟಿರಿ, ಓದಿಲ್ಲ. ಏನಾದ್ರೂ ರಿದ್ದಿ ಸಿದ್ಧಿ ಚಮತ್ಕಾರ ತೋರಿಸಿದ್ರೆ ಮಾತ್ರ ಬಿಡ್ತೀನಿ, ಇಲ್ಲದ್ರೆ ನಿಮಗೆ ಬಿಡೋದಿಲ್ಲ. ಆವಾಗ ಇವ್ರೇನಂದ್ರು, ನಮ್ಮಲ್ಲೇನು ರಿದ್ದಿ ಸಿದ್ಧಿ ಚಮತ್ಕಾರ ಇಲ್ಲ, ಮತ್ತು ನಾವು ಯಾರಿಗಾದ್ರೂ ನೀವು ಕೇಳ್ರಿ ನಮ್ಮಲ್ಲಿ ಬರ್ರಿ ಅಂತ ನಾವೆಂದೂ ನಿಮಗೆ ಹೇಳೋದಿಲ್ಲ. ನಮಗದು ಒಳ್ಳೇದು ಕಂಡರೆ ನಾವು ಆ ಪರಮಾತ್ಮ ನಾಮ ಭಜಿಸಿ ಒಂದು ಕೇವಲ ಭಕ್ತಿ ಮಾಡ್ಕೋತ ನಡೆದಿದ್ದೆವು. ಯಾರಿಗೆ ಬೇಕಾದ್ರೆ ಗ್ರಹಣ ಮಾಡ್ರಿ, ಇಲ್ದ್ರೆ ಬಿಟ್ಟು ಬಿಡ್ರಿ ಅಂತ ನಾವು ಇಷ್ಟೇ ಹೇಳ್ತೇವೆ. ಇಂಥವೆಲ್ಲ ಬಿಟ್ಬಿಡು, ಇದು ಕೆಳಗೆ ಬಿದ್ದು ಮಾತಾಡೋದು. ನನಗೆ ಈಗಿಂದ ಹೀಗೆ ಏನಾದ್ರೂ ತೋರಿಸೋದಿದ್ರೆ ತೋರಿಸು, ಇಲ್ದಿದ್ರೆ ಮತ್ತೆ ಇನ್ನು ಮುಂದೆ ಪ್ರಚಾರ ಮಾಡುವುದು ಬಂದ್ ಮಾಡು. ಆವಾಗ ಮತ್ತು ಮೊದಲು ನಿಮ್ಮ ಗುರುಗಳು ಯಾರು ಅಂಥವ್ರು ಇಂಥವ್ರು ಏನೇನೋ ಬಗಳಕ್ಕೆ ಶುರು ಮಾಡ್ದ. ಅವಾಗ ಏನಂತಾರೆ, ಇಲ್ಲಿ ಬಂದು ಸ್ವಲ್ಪ ದೂರದಲ್ಲಿ ಒಬ್ಬರು ಬಡಿಗೇರಿ ಕೆಲಸ ಮಾಡ್ತಕ್ಕಂಥವ್ರು ಲಾಲ್ಜಿ ಅಂಥೇಳಿ ಕೆಲಸಗಾರದಾರೆ, ಅವ್ರಿಗೆ ಹೋಗಿ ನೀನು ಕೇಳು. ನೀನು ಆಗ ಮತಕ್ಕೆ ಕರ್ತಾ ಇರ್ತಿರ್ಲಿಕ್ಕಾಗಿ ಯಾರೋ ಬಡಿಗೇರಿ ಮನೆಗೆ ಕಂಬಾರ ಮನೆಗೆ ನೀನೇನು ಕಳಿಸ್ತಿ, ನೀನೇ ಏನಿದ್ದೀರಿ ಹೇಳು. ಇಲ್ಲ ಅಲ್ಲಿ ಹೋಗಿ ಬರ್ರಿ, ಯಾಕೆ ಆಗ್ಬಲ್ದು ಅಂತ ಹೇಳಿ ಸನ್ಯಾಸಿಗಳಲ್ಲಿ ವಾದ. ಅವ್ರು ಬಂದು ಕೂಡ್ಲೇನೆ ಅವ್ರಿಗೆ ಆಸನ ವಗೈರೆ ಕೊಟ್ಟು ಊಟ ಉಪಚಾರ ವಗೈರೆ ಎಲ್ಲ ಮಾಡಿಸಿ ಕೂಡಿ. ಆವಾಗ ಸನ್ಯಾಸಿಗಳು ಏನಂತಾರೆ, ಏನಪ್ಪ ಮತ್ತು ನಾನು ಎಲ್ಲಿದ್ದು ಬಂದೀನಿ ನಿನಗೆ ಗೊತ್ತದ? ಏನ್ರಿ ಸ್ವಾಮಿ ತಾವು ಎಲ್ಲಿದ್ದು ಬಂದೀನಿ ಅಂದ್ರೆ ನಿಮ್ಮ ಗುರುವಿನಲ್ಲಿದ್ದು ಬಂದಿದ್ದೇವೆ. ಮತ್ತು
ಈಗ ಏನದಂದ್ರೆ ನಿಮ್ಮ ಮತ ಪರೀಕ್ಷೆ ಮಾಡುವುದದ, ನಿಮ್ಮಲ್ಲಿ ಏನು ತತ್ವದ ಅದು ತೋರಿಸ್ರಿ. ಸ್ವಾಮಿ ನಮ್ಮಲ್ಲಿ ಏನೂ ಇಲ್ಲ, ಕೇವಲ ಆ ಪರಮಾತ್ಮನ ಭಕ್ತಿ ಮಾಡುವುದು ಒಂದೇ ತತ್ವ, ಇದ್ರ ವಿನ ಮಾತ್ರ ನಮ್ಮಲ್ಲಿ ಏನು ಇಲ್ಲಿಲ್ಲ. ಇಂಥವೆಲ್ಲ ಕೆಳಗೆ ಬಿದ್ದು ಮಾತಾಡೋದು ನೀನು ಗುರುವಿಂದನು ನಾನು ಕೇಳೀನಿ, ಈಗ ಏನಾದರೂ ಸಹಿತ ತೋರಿಸಿದ್ರೆ ಬಿಡ್ತೀನಿ, ಇಲ್ಲದ್ರೆ ನೀನು ಗುರುವಿಗೆ ನಿನಗೆ ಇಬ್ಬರಿಗೆ ಹಿಡಿದು ಬಿಡ್ತೀನಿ. ಆವಾಗ ಲಾಲು ಏನಂತಾನೆ, ಇಂಥವೆಲ್ಲ ಹೊರಟು ಮಾತಾಡ್ಕೋದು ಕೂರ್ಬೇಡ, ನನಗೇನಾದ್ರೂ ನೀನು ಬೈಬಹುದು, ಪರಂತು ಗುರುವಿನವರಿಗೂ ಈ ಮಾತನ್ನು ಬೇಡ ಅಂದ್ರೂ ಅವನು ಮಹಾ ಅಹಂಕಾರಿ ಏನಾದ್ರೂ ಬೋಗಲಿಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಏನಾಗಿತ್ತು, ಅದೇ ಲಾಲ್ಜಿ ಮಗನು ಒಂದು ಬಂಡಿ ಕೆಳಗೆ ಬಿದ್ದು ಅಲ್ಲಿ ಸತ್ತಿದ್ದ. ಅದಕ್ಕೂ ಮೊದಲಾಗಿ ಇವನು ಹೆಣದ್ದು ವ್ಯವಸ್ಥೆ ಎಲ್ಲ ತಯಾರು ಮಾಡಿ 2 ಬಂಬುಗಳು ತಂದು ಅವಕ್ಕೆಲ್ಲ ಸೀಳಿ ಮ್ಯಾಗ ಅಡ್ಡ ಕಟ್ಟಿಗೆಗಳು ಕಟ್ಟಿ, ಯಾರೋ ಬಂದು ಹೇಳಿದ್ರು, ಏನ್ರಿ ಮತ್ತು ಲಾಲ್ಜಿ ನಿನ್ನ ಮಗನು ಬಂಡಿ ಕೆಳಗೆ ಬಿದ್ದು ಸತ್ತ. ಓಹೋ ನಾನೆಲ್ಲ ತಯಾರು ಮಾಡೀನಿ, ಪರವಾಗಿಲ್ಲ, ಆ ಪರಮಾತ್ಮ ಮಧ್ಯೆ ಹಾಗೆ ಅದ ಅಂದ್ರೆ ಹೊತ್ಕೊಂಡು ಹೋಗೋಣ ನಡಿ ಅಂತ ಹೇಳಿ ಅದೇ ವೇಳೆದೊಳಗೆ ಅದು ಕಟ್ಟಿಗೆದು ಒಯ್ದು ಆ ಹೆಣರಾದ್ರ ಮೇಲೆ ಇಟ್ಟು ಹೋಗಿ ಆತನ ದಪ್ಪನ ಅಥವಾ ಹೂಣಿ ಬಂದ್ರು ಅಥವಾ ಸುಟ್ಟು ಬಂದ್ರು. ಇದೆಲ್ಲ ಸನ್ಯಾಸಿ ನೋಡ್ತಾನೆ ಎದ್ರಿ. ಅವಾಗ ಕೇಳ್ತಾನೆ, ಏನಪ್ಪ ನಿನಗೆ ಮೊದಲೇ ಗೊತ್ತಿತ್ತು ನಿನ್ನ ಮಗ ಸಾಯ್ತಾನನ್ನೋದು, ನೀನು ಯಾಕೆ ಆತನಿಗೆ ಬದುಕಿಸಲಿಲ್ಲ? ಅವಾಗ ಈತನೇನಂತಾನೆ, ಆತನ ನನ್ನ ಮಗನ ಹೇಳಿದ್ರೊಳಗೆ ಆತನಿಗೆ ಒಯ್ದು ಬಿಟ್ಟ, ನಾನ್ಯಾಕೆ ನಡುವ ಅಡ್ಡ ಆಗಲಿ? ನನಗಾಗಿ ಹುಟ್ಟಿಲ್ಲ ಅಥವಾ ನನ್ನವನಲ್ಲ, ಏನೋ ಒಂದು ಆತನ ಕರ್ಮದಿಂದ ಆತನ ಹುಟ್ಟಿದ್ದು, ನನ್ನ ಕರ್ಮದಿಂದ ನಾನು ಹೋಗ್ತಕ್ಕಂಥದ್ದು. ಎಲ್ಲರಿಗೂ ಏನದಂದ್ರೆ ಪರಮಾತ್ಮನೇ ಹುಟ್ಸ್ಯಾನಂದ್ರೆ ನಾನ್ಯಾಕೆ ನಡು ಅಡ್ಡ ಹೋಗಲಿ? ಆತನ ಮರ್ಜಿ ಇದ್ದಕ್ಕಿದ್ದಂಗೆ ಆಗಲಿ ಅಂತ ಹೇಳಿ ಸುಮ್ಮನೆ. ಎಂಥ ಮತ ನಿಮ್ಮದು, ಇಷ್ಟಾದ್ರೂ ಸಹಿತನು ದಯ ಇಲ್ಲ. ನಿನ್ನ ಮಗ ಸಾಯ್ತಾನ ಅನ್ನೋದು ಗೊತ್ತಿದ್ರೂ ಸಹಿತ ಆತನಿಗೆ ಬದುಕೋದಾಗಲಿಲ್ಲ ಅಂದ್ರೆ ಏನಿದು ನಿಮ್ಮ ಮತನೇ ತಿಳಿವಲ್ದು. ಹಾಗೆ ಬೈದಾಡ್ಲಿಕ್ಕೆ ಶುರು ಮಾಡ್ದ. ಕಡೆಗೆ ಏನಂತಾರೆ, ನೋಡು ಇನ್ನು ಜಾಸ್ತಿ ನನಗೆ ಹೆಚ್ಚಿಗೆ ಒದರಾಡಬೇಡ, ನೀನು ಬಾಳೆ ಹೀಗೆ ಬಡಬಡ ಅಥವಾ ಗಲಾಟೆ ಮಾಡುವುದಾದ್ರೆ 8 ದಿವಸ ಒಳಗಾಗಿ ಈ ಎದುರು ಕಾಣಿಸ್ತಕ್ಕಂಥ ಹುಣಸಿ ಗಿಡಕ್ಕೆ ನಿನಗೆ ಫಾಸಿ ಆಗ್ತದೆ ಹೋಗುವುದು. ಆವಾಗ ಸನ್ಯಾಸಿ ತಣ್ಣಗಾಗಿ ಬಿಟ್ಟ. ಈತನೇನು ವಿಚಾರ ಮಾಡ್ದ, ನಾನು ಎದುರೇ ನೋಡೀನಿ, ಇವನ ಮಗ ಸತ್ತಿದ್ದು ಇವನಿಗೆ ಗೊತ್ತಿತ್ತು, ಮತ್ತೆ ಈಗ ಈತನು ಹೇಳಿದ್ದು ಸುಳ್ಳಾಗಲಿಕ್ಕಿಲ್ಲ, ಅಂತೂ ನಾನು ತಪ್ಪಿಸಬೇಕು. ಹಾಗೆ ಓಡಿಬಿಟ್ಟ. 8 ದಿವಸ ನಾನು ಹಗಲು ರಾತ್ರಿ ಓಡೋದ್ರೊಳಗಾಗಿ ಈ ಹುಣಸಿ ಗಿಡಕ್ಕೆ ಯಾರು ಫಾಸಿ ಕೊಡ್ತಾರ ನನಗಂತ ಹೇಳಿ ಓಡುವುದಕ್ಕೆ ಪ್ರಾರಂಭ ಮಾಡ್ದ. ಹೀಗೆ ಓಡಿ ಓಡಿ ಒಂದು ದಿವಸ ರಾತ್ರಿ ಮಲಗಿದ್ದ. ನಿದ್ರಿಗಣ್ಣಲ್ಲಿ ಮತ್ತೆ ಈತನಿಗೆ ಎತ್ತರ ಆಯಿತು, ಓಹೋ ನನಗೆ ಹೋಗ್ಬೇಕಾಗ್ಯದಂತ. ಮತ್ತೊಂದು ಸ್ವಲ್ಪ ಏನದಂದ್ರೆ ದಾರಿ ತಪ್ಪಿ ತಿರುಗಿ ಅದೇ ಅತ್ಲಾಗೆ ಓಡ್ಕೋತ ಬಂದು ಆ ಗ್ರಾಮದಿಂದ ಒಂದು 2-3 ಮೈಲದ ಮ್ಯಾಗ ಬಿದ್ದಿದ್ದ ನಿದ್ರಿ ಎತ್ತಿ. ಆ ಗ್ರಾಮದಲ್ಲಿ ರಾಜ್ಯರ ಮನೆಯಲ್ಲಿ ಕಳ್ತನ ಆಯ್ತು. ಕಳ್ಳರು ಆ ದ್ರವ್ಯ ಹಂಚಿಕೊಳ್ಳೋದಕ್ಕಾಗಿ ಈತನ ಯಾವ ಗಿಡದ ಕೆಳಗೆ ಮಲಗಿದನೋ
ಅಲ್ಲೇ ಹೋಗಿ ಅವರೆಲ್ಲರೂ ಹಂಚ್ಕೊಂಡು ಬಿಟ್ರು. ಅದರಲ್ಲಿ ಒಂದು ಅಮೂಲ್ಯವಾದಂತಹ ಮುತ್ತಿನ ಹಾರಿತ್ತು. ಇದು ಹರಿದು ತುಂಡು ತುಂಡು ಮಾಡಿ 4 ಮಂದಿ ಹಂಚಿಕೊಳ್ಳೋದಕ್ಕಿಂತಲೂ ನಮಗೆ ಯಥೇಚ್ಛ ಧನ ಸಿಕ್ಕಿಬಿಟ್ಟದ. ಇದೊಂದು ಸಾಧು ಕೊಟ್ಟು ಉಪಕಾರ ಮಾಡಿದ್ರೆ ಏನು ಹರಕತ್ತದ ಅಂತ ಹೇಳಿ ಅಲ್ಲಿ ಸಾಧು ಮಲಗಿದ್ದ, ಅವನ ಕೊರಳಾಗ ಒಯ್ದು ಹಾಕಿಬಿಟ್ರು. ಹಾಕಿ ಹಂಚ್ಕೊಂಡು ಮನೆಗೆ ಹೋಗ್ಬಿಟ್ರು. ಇತ್ಲಾಗ ಕುದುರೆ ಸ್ವಾರರು, ರಾಜ್ಯ ಅಧಿಕಾರಿಗಳೆಲ್ಲ ಶೋಧನಕ್ಕಾಗಿ, ಕಳ್ಳರ ಶೋಧಕ್ಕಾಗಿ ಹೊರಟರು. ಇತ್ಲಾಗ ನೋಡೋದರಲ್ಲೇ ಆ ಸಾಧನ ಕೊರಳಗೆ ಮುತ್ತಿನ ಹಾರ, ಅಲ್ಲಿ ಸಾಧು ಮಲ್ಕೊಂಡ. ಓಹೋ, ಇವನೇ ಮಹಾಕಳ್ಳ ಅಂತ ಹೇಳಿ ಹಿಡಿದ್ಬಿಟ್ರು. ಹಿಡಿದು ರಾಜ್ಯ ದರ್ಬಾರದಲ್ಲಿ ತಂದರು. ಬೇರೆ ಕಳ್ಳರ ರೂಪದಿಂದ ಕಳ್ಳತನ ಮಾಡಿದ್ರೆ ಏನೂ ಹರಕತ್ತಿದ್ದಿದ್ದಿಲ್ಲ. ಈತನು ಸಾಧುವಾಗಿ ಇಂಥ ಕಳ್ಳತನ ಮಾಡಬೇಕಾದ್ರೆ ಇವನಂತ ಅದೃಷ್ಟನ್ ಯಾರು? ಇವನಿಗೆ ಫಾಸಿ ಶಿಕ್ಷೆನೆ ಕೊಟ್ಟು ಬಿಡ್ರಿ. ಆ ಫಾಸಿ ಕೊಡ್ತಕ್ಕಂಥದ್ದು ಅದೇ ಹುಣಸಿ ಗಿಡ ಇತ್ತು. ಲಾಲು ಹೇಳಿದ್ದೆ. ಅವಾಗ ಫಾಸಿ ಶಿಕ್ಷೆ ಆಯಿತು. ಆ ಹುಣಸಿ ಗಿಡದ ಕೆಳಗೆ ಒಯ್ದ್ರು. ಇನ್ನು ನಿನಗೇನಾದ್ರೂ ಪ್ರಪಂಚದಲ್ಲಿ ಅಪೇಕ್ಷೆ ಇದ್ರೆ ಹೇಳು. ಇನ್ನು ನನಗೇನೂ ಅಪೇಕ್ಷೆ ಇಲ್ಲ. ಇದೇ ಗ್ರಾಮದಲ್ಲಿ ಒಬ್ರು ಲಾಲು ಬಡಗೇರವ್ರು ಏನದಾರೆ, ಕಡೆಗೆ ಅವ್ರ ದರ್ಶನ ಮಾಡಿಸ್ರಿ. ಅವ್ರಿಗೆ ಕರೆಸಿದ್ರು. ಹೋದ ಕೂಡ್ಲೇನೆ ಈತನ ದಂಡ ನಮಸ್ಕಾರ ಹಾಕಿ ಆತನ ಕಾಲೇ ಬಿಡ್ಲಿಲ್ಲ. ನನಗೆ ಪ್ರಾಣದಾನ ಕೊಡು, ನನ್ನ ಮೇಲೆ ದಯ ಮಾಡು, ನಾನು ಸಾಯ್ತೀನಿ ಈಗ. ಅವಾಗ ಲಾಲ್ಜಿ ಏನಂತಾರೆ, ಹರಕತ್ತಿಲ್ಲ, ನೀನು ಗಾಬರಿ ಆಗಬೇಡ, ಆ ಪರಮಾತ್ಮ ನಿನಗೆ ಕಾಪಾಡ್ತಾನೆ. ಇಷ್ಟರಲ್ಲಿ ಅಲ್ಲಿ ಸುತ್ತೆಲ್ಲ ಜನರು ನೋಡೋದಕ್ಕೆ ಬಂದಿದ್ರು. ಅದರಲ್ಲಿ ಈ ಕಳ್ಳರು ಬಂದು ನಿಂತಿದ್ರು. ಅವರಲ್ಲಿ ದಯ ಉಂಟಾಯ್ತು. ಓಹೋ, ಕಳ್ಳತನ ಮಾಡಿದವರು ನಾವು, ಪಾಪ ನಮಗಾಗಿ ಈ ಸಾಧು ನಿರರ್ಥಕ ಸಾಯ್ತಾನಂತ ಹೇಳಿ ಅವ್ರು 4 ಮಂದಿ ಎದುರು ಬಂದು ಒಳಗೆ ನಿಂತು ಏನಂತಾರೆ, ಇವನು ಕಳ್ಳನಲ್ಲ, ನಾವು ಕಳ್ಳರು, ನಾವು ಕಳ್ಳತನ ಮಾಡಿದ್ದು, ಸಾಧು ಏನೂ ಮಾಡಿಲ್ಲ. ನಮ್ಮಲ್ಲಿ ಎಲ್ಲ ದ್ರವ್ಯದ ನಾವು ಕೊಡ್ತೇವು, ಈತನಿಗೆ ಬಿಟ್ಟು ಬಿಡಿ. ಆ ದ್ರವ್ಯ ತಂದು ಎಲ್ಲ ಅಲ್ಲಿ ಹಾಕಿದ್ರು. ಈತನಿಗೆ ಬಿಡುಗಡೆ ಆಯಿತು. ಆವಾಗ ಬಂದೇನಂತಾನ, ಈಗ ಸೀದಾ ನಿಮ್ಮ ಗುರುಗಳ ಕಡೆ ಹೋಗೋಣ ನಡಿ, ಇನ್ನು ಸಾಕು, ರಿದ್ದಿ ಚಮತ್ಕಾರ ಇನ್ನೇನೇನಿತ್ತು ಅದೆಲ್ಲ ಬೇಡ, ಇನ್ನು ನಡೀರಿ. ಅದೇ ವೇಳೆದಾಗ ಲಾಲ್ಜಿ ಅವ್ರಿಗೆ ಕರ್ಕೊಂಡು ತಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಅವರಿಗೂ ಉಪದೇಶ ಕೊಡಿಸಿ ಅವರಿಗೇನದ ಕೃತಾರ್ಥ ಮಾಡಿದರು. ಅವರು ಕಬೀರ ಸಂಗತ ಸಾಧಕಿ ನಿಷ್ಫಲ ಕಭಿ ನ ಹೋಗಿ. ಏನಂತಾರೆ, ಸಾಧುಗಳ ಸಮಾಗಮ ಎಂದು ನಿಷ್ಫಲ ಆಗೋದಿಲ್ಲ. ಜಿ ಜಿ कबीर संगत साधकी नित प्रति कीजे जाई, दुर्मति दूर बघावसी देसी सुमति बताई. ಸಾಧುಗಳ ಸಮಾಗಮ ಮಾಡೋದ್ರಿಂದ ಯಾರು ವಿಚಾರದಿಂದ ಮಾಡ್ತಾರಂದ್ರೆ ಅವರಿಗೆ ಪ್ರತ್ಯಕ್ಷ ಫಲ. ಅವ್ರು ಏನ್ ಮಾಡಿರ್ತಾರಂದ್ರೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳಿಗೆಲ್ಲ ದೂರ ತೆಗಿತಾರೆ, ಮತ್ತೆ ಸದ್ಗುಣಗಳು ಪ್ರೇರಣೆ ಮಾಡ್ಕೊತ ಹೋಗ್ತಾರೆ.
ಈಗ ಕಾಂಗ್ರೆಸ್ ಗೌರ್ಮೆಂಟ್ 1930ರಲ್ಲಿ ಸರಾಯಿ ಬಂದ್ ಮಾಡಬೇಕು ಅಂತ ಹೇಳಿ ಕಾಯ್ದಾ ಪಾಸ್ ಮಾಡಿದ್ದು. ಅದರ ಮ್ಯಾಗೆ ಎಷ್ಟೋ ಖರ್ಚು ಮಾಡ್ತಾರೆ. ಮಾತ್ರ ಯಾರು ಬಿಟ್ಟಾರ? ಈಗ ಮನಿಗೆ ಮಾಡೋದು ಕಲ್ತು ಮತ್ತಿಷ್ಟು ಹೆಚ್ಚಿಗೆ ಮಾಡಿದ್ರು ಹೊರತಾಗಿ ಕಮ್ಮ ಆಗಲಿಲ್ಲ. ಅಂದ್ರೆ ಒಂದು ಗುಣ ಬಿಡುವುದಕ್ಕಾಗಿ ಇಷ್ಟು ವರ್ಷದಿಂದ ಕೋಟ್ಯಾವಧಿ ರೂಪಾಯಿ ಖರ್ಚಾದರೂ ಸಹಿತ ಒಂದು ಸರಾಯಿ ಗುಣ ಹೋಗೋದಿಲ್ಲ. ಅಂದ್ರೆ ಸಾಧುಗಳ ಸಮಾಗಮದಲ್ಲಿ ಹೋದಂತಹ ಪುರುಷರಿಗೆ ಅವರಲ್ಲಿರ್ತಕ್ಕಂಥ ಅವಗುಣಗಳು ತನ್ನಷ್ಟಕ್ಕೆ ತಾನೇ ಸುಲಭವಾಗಿ ಹೋಗಿರ್ತಾವ. ಕಾಮಿ ಪುರುಷನು ಕಾಮ ಬಿಡ್ತಾನೆ. ಲೋಭಿ ಏನದಂದ್ರೆ ನಿರ್ಲೋಭಿ ಆಗಿರ್ತಾನೆ. ಸರಾಯಿ ಮಾಂಸ ತಿನ್ನತಕ್ಕಂಥವನು ಅವು ಬಿಟ್ಟಿರ್ತಾನೆ. ಇನ್ನು ಎಷ್ಟು ಏನದಂದ್ರೆ ಇದರಲ್ಲಿ ಶ್ರೇಷ್ಠತ ಆದಂತೆ ಒಂದು ಗುಣ ಬಿಡಿಸುವುದಕ್ಕಾಗಿ ಈಗ 33 ವರ್ಷ ಆಯ್ತು. ಮತ್ತು ಕೋಟ್ಯಾವಧಿ ರೂಪಾಯಿ ಏನೋ ಪ್ರತಿ ವರ್ಷ ಖರ್ಚದಾವ. ಯಾವನು ಬಿಟ್ಟಾನೆ? ಅಂದ್ರೆ ಸಾಧುಗಳ ಸಮಾಗಮದಲ್ಲಿ ಏನು ಖರ್ಚಿಲ್ಲ. ಇಂಥವೆಲ್ಲ ಗುಣಗಳು ಹೋಗ್ತಾವಲ್ಲ. ಅವ್ರು ಏನ್ ಮಾಡಿರ್ತಾರೆ? ದುರ್ಗುಣ ಎಲ್ಲ ದೂರ ತೆಗೆದು ಸದ್ಗುಣ ಇವರಲ್ಲಿ ಪ್ರೇರಣೆ ಮಾಡಿರ್ತಾರೆ. ಜೈ मथुरा भावे द्वारिका भावे जा जगन्नाथ साध संगत हर भजन बिन कछु न आवे हाथ. ಸಾಧು ಸಮಾಗಮ ಬಿಟ್ಟು ಕೆಲವರು ತೀರ್ಥಯಾತ್ರೆ ಭ್ರಮಣ ಮಾಡುವುದೇ ಒಂದು ಪರಮಾರ್ಥದ ಮಾರ್ಗ ಅಂತ ತಿಳಿದಿರ್ತಾರೆ. ನೀನು ಮಥುರಾಕ್ಕೆ ಹೋಗು, ನೀನು ಕಾಶಿಗೆ ಹೋಗು, ದ್ವಾರಕಕ್ಕೆ ಹೋಗು, ಬೇಕಾದ್ರೆ ಜಗನ್ನಾಥಕ್ಕೆ ಹೋಗು. ಅಲ್ಲಿ ಹೋದ್ರೆ ಏನದಾವ? ಇಲ್ಲಿ ಅಂತೆ ಬಿಲ್ಡಿಂಗ, ಮಂದಿರಗಳು, ದೇವರುಗಳು, ನೀರುಗಳು. ನಿನಗೆ ಸಿಕ್ಕಿದ್ದೇನ ಅಲ್ಲಿ? ಎಲ್ಲಿವರೆಗೂ ಸಾಧುಗಳ ಸಮಾಗಮ ಆಗೋದಿಲ್ಲ ಅಲ್ಲಿಯವರು ನಿನ್ನ ಹೃದಯ ಪಾಲಟ ಆಗೋದಿಲ್ಲ. ದೇವರುಗಳು ಏನು ಮಾಡೋದಿಲ್ಲ. ಜೈ साध संगत अंतर पड़े यगमत कबक न कोई कहे कबीर तिगलोक में सुखी न देखा कोई. ಕಡೆಗೇನಂತಾರೆ? ಹೇ ಪರಮಾತ್ಮನೇ, ನೀನು ಕೃಪೆ ಮಾಡಿ ಸಾಧುಗಳ ಸಮಾಗಮದಿಂದ ನನಗೆ ದೂರ ಆಗ್ತಕ್ಕಂಥದ್ದೇ ಮಾಡಬೇಡ. ಯಾಕೆ? 3 ಲೋಕೆಲ್ಲ ನಾನು ಹುಡುಕಿ ನೋಡಿದ್ರೆ ಯಾರೂ ಸುಖಿನೇ ಇಲ್ಲ. ಯಾರ ಹೊಟ್ಟೆಯಾಗಿ ಯಾವ ಚಿಂತೆ ದೇವರೇ ಬಲ್ಲ. ರಾಜ ರಣಚಿಂತೇನ್, ಶಾಸ್ತ್ರ ಚಿಂತೇನ್, ಪಂಡಿತ ಯೌವನಂ ಕಾಮ ಚಿಂತೇನ್, ಸರ್ವ ಚಿಂತೇನ್ ದರಿದ್ರ. ರಾಜ್ಯನ ಹಿಡಿದು ರಂಕ್ ತಿರುಕನವರಿಗೆ ನೀವು ವಿಚಾರ ಮಾಡಿ ನೋಡಿದ್ರೆ ಒಳಗೆ ಏನದಂದ್ರೆ ಚಿಂತಾರೂಪವಾದಂತಹ ಬೆಂಕಿ ಸುಡುತ್ತದ. ಈಗ ದೊಡ್ಡ ರಾಜ್ಯ ಅಧಿಕಾರಿಗಳು ಅವರಿಗೆ ರಾತ್ರಿ ನಿದ್ರೆ ಇಲ್ಲ. ದೊಡ್ಡವರಾಗಿ ಕಾರ್ನಾಗ ತಿರುಗ್ತಿರಬಹುದು, ಹಣವು ಹೆಚ್ಚಿಗೆ ಸಿಗ್ತಿರಬಹುದು, ಹೃದಯದಲ್ಲಿ ಶಾಂತಿ ಅದೇನು ಕೇಳ್ರಿ, ಕೇಳ ಮಾತ್ರ ಇಲ್ಲ. ಯಾಕೆ? ಎಷ್ಟು ಜಗದಾಕಾರ ನಮ್ಮ ಚಿತ್ತ ಆಗ್ತದೋ ಅಷ್ಟೇ ಚಿಂತೆಗಳು ಒಳಗೆ ತುಂಬ್ಕೋತ ಹೋಗ್ತಾವ. ಎಷ್ಟು ನಾವು ಪ್ರಪಂಚದಿಂದ ಸಂಕುಚಿತ ಭಾವದಲ್ಲಿರ್ತೇವೋ ಅಷ್ಟೇ ನಾವು ಸುಖಿಗಳು. ಅದಕ್ಕೆ ಸಾಧುಗಳ ಸಮಾಗಮದಲ್ಲಿ ಒಂದು ಸುಖ, ಬಾಕಿ ಜಾಗದಲ್ಲಿ ಎಲ್ಲಿ ಸುಖನೇ ಇಲ್ಲ. ಜೈ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ
ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಚಿಂತೆ ಹಲವು ಚಿಂತೆಯೊಳಗಿಪ್ಪವರ ಕಂಡೆ ಗುರು ಚಿಂತೆಯಲ್ಲಿಪ್ಪವರ ಒಬ್ಬರ ಕಾಣಿನಿಂದಾತ ನಮ್ಮ ಅಂಬಿಗರ ಚೌಡಯ್ಯನಿಗ ಶರಣ कबीर कला अर कल्पना सत्संगत से जाए दुख वासे भागा फिरे सुख में रगे कमाए ಕಲಹ ಅಂತಾರ ಜಗಳಕ್ಕೆ ಆ ಕಲಹದ್ದು ಕಲ್ಪನಾ ಇವೆರಡೂ ಏನದಂದ್ರೆ ಸತ್ಸಂಗದಿಂದ ದೂರ ಆಗ್ತಾವ. ಕಳ್ಳ ಕಳತನ ಬಿಡ್ತಾನೆ, ಸುಳ್ಳು ಸುಳ್ತನ ಬಿಡ್ತಾನೆ. ಏನೇನು ಪಾಪ ದೋಷಗಳೆಲ್ಲ ಏನದಂದ್ರೆ ಸತ್ಸಂಗ ರೂಪವಾದಂತಹ ತೀರ್ಥದಿಂದ ಹೋಗ್ತಾವ. ಸತ್ಸಂಗ ಸಮ ತೀರ್ಥ ನೈ ಕೋಯಿ, ಪ್ರಪಂಚದಲ್ಲಿ ಸತ್ಸಂಗದಂಥದ್ದು ಇನ್ನೊಂದು ತೀರ್ಥವೇ ಇಲ್ಲ. ಒಬ್ಬ ಕಳ್ಳನು ಸಾಯೋ ಕಾಲಕ್ಕೆ ತನ್ನ ಮಗನಿಗೆ ಏನು ಹೇಳಿ ಸತ್ತಿದ್ದ, ಎಲ್ಲಿ ಸತ್ಸಂಗ ಮತ್ತು ಕಥೆ ಆಗ್ತದ ಅಲ್ಲಿ ಮಾತ್ರ ಹೋಗಬೇಡ, ಇದು ಒಂದೇ ನಾನು ನಿನಗೆ ಹೇಳಿ ಹೋಗೋದು. ಒಂದಾನೊಂದು ದಿವಸ 3-4 ಮಂದಿ ಕೂಡಿ ಕಳ್ಳತನ ಮಾಡೋದಕ್ಕೆ ರಾತ್ರಿ ಹೊರಟರು. ಒಂದು ಊರು ಹೊರಗೆ ದೇವಾಲಯದಲ್ಲಿ ಒಬ್ರು ಯಾರೋ ಹೀಗೆ ಕಥೆ ಮಾಡ್ತಿದ್ರು. ಇವನಿಗೆ ತತ್ಕಾಲ ನೆನಪು ಬಂತು, ನಮ್ಮ ತಂದೆ ಏನೋ ಒಂದು ಹೇಳಿ ಹೋಗ್ಯಾನ, ಅದದು ಪರೀಕ್ಷೆ ಮಾಡಿ ನೋಡೋನು, ಯಾಕೆ ಹೇಳ್ಯಾರ. ಅಲ್ಲಿ ಹೋಗಿ ಕೇಳಲಿಲ್ಲ ಅಂದ್ರೆ ಆಯ್ತು, ಸುಮ್ಮನೆ ನಿಂತೇರಿ ನೋಡಿ ಬರೋನು ಏನಾಗ್ತದ. ಅಲ್ಲಿ ಹೋಗೋದ್ರಲ್ಲಿ ಆಗಿನ ಸಮಯದಲ್ಲಿ ಏನು ವಿಷಯ ಇತ್ತು ಅಂದ್ರೆ, ದೇವ್ರ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದಿಲ್ಲ, ಅವು ಯಾವತ್ತೂ ತೆರೆದದ್ದೇ ಇರ್ತಾವ ದೇವ್ರ ಕಣ್ಣ ಅಂತ ವಿಷಯ ನಡೆದಿತ್ತು. ಓಹೋ ನನ್ನ ಕಿವಿಯಾಗಿ ಏನೋ ಬಿತ್ತು ಅಂತ ಹೇಳಿ ಎರಡೂ ಕಿವಿಯಲ್ಲಿ ಬರಳು ಹಾಕೊಂಡು ಇವನು ಅಷ್ಟಕ್ಕೆ ಓಡಿಬಿಟ್ಟ. ಓಡಿ ಹೋಗಿ ಕಳ್ಳತನ ಮಾಡಿದ್ರು. ಅಡವಿಯಲ್ಲಿ ಒಂದು ದೇವಿ ಗುಡಿ, ಆ ದೇವಿ ಗುಡಿಯಲ್ಲಿ ಹಂಚಪಾಲ ಆಗುವುದಕ್ಕಾಗಿ 4 ಮಂದಿ ಕೂಡಿ ಅದು ಕಳ್ಳತನ ಮಾಡಿದ ದ್ರವ್ಯ ಎಲ್ಲ ಬಟವಾಡ ಅಥವಾ ಹಂಚುವುದಕ್ಕಾಗಿ ಅಲ್ಲಿ ಹೋದ್ರು. ಅಷ್ಟರಲ್ಲಿ ಅಲ್ಲಿ ಇರ್ತಕ್ಕಂತಹ ಪೂಜಾರಿ ಏನ್ ಮಾಡಿದ್ದ, ಇವರೇನು ಕಳ್ಳತನ ಮಾಡ್ಕೊಂಡು ಬಂದಾರೆ, ಎಷ್ಟೆಷ್ಟು ದ್ರವ್ಯ ತಂದಾರೆ, ಹೇಗ್ಯಾಗ ಮಾಡ್ಯಾರ ನೋಡ್ಬೇಕಂತ ಹೇಳಿ ದೇವಿ ಮುಂದೆ ತಾನೇ ಒಂದು ಏನದಂದ್ರೆ ದೇವಿ ವಸ್ತ್ರಗಳೆಲ್ಲ ಹಾಕೊಂಡು ಮುಖಕ್ಕೆಲ್ಲ ಕುಂಕುಮ ಪಂಕುಮ ಏನೇನೋ ಬಡ್ಕೊಂಡು ಅವನೇ ದೇವಿ ಆಗಿ ಕೂತ್ಬಿಟ್ಟ. ಇವರು ಅಲ್ಲಿ ದೇವಿಗೆ ಒಂದು ಸ್ವಲ್ಪ ಮಿಣುಕಂತ ಉರಿತಿತ್ತು. ಇದೇ ಕತಿ ಕೇಳಿದ ಕಳ್ಳನೇ ಒಳಗೆ ಹೋಗಿ ಆ ದೇವಿಗೆ ಚಾಚುವುದಕ್ಕಾಗಿ ಒಳಗೆ ಹೋದ. ಹೋಗೋದ್ರಲ್ಲೇ ದೇವಿ ಕೂತಿದ್ರು. ಇವನಿಗೆ ನೆನಪು ಬಂತು, ನಿಜವಾದ ದೇವರ ಕಣ್ಣು ಬಡಿಯೋದಿಲ್ಲ ಅಂತ ಅಲ್ಲಿ ಈಗ ನಾನು ಕೇಳಿ ಬಂದೀನಿ. ಈ ದೇವಿ ಕಣ್ಣು ಬಡಿತದೋ ಹೇಗೋ ನೋಡೋನು ಅಂತ. ಇವನು ಮನುಷ್ಯನು ಆಯ್ತು ಕೂತಿದ್ದ ದೇವಿ, ಇವನಿಗೆ ಸ್ವಾಭಾವಿಕ ಕಣ್ಣು ಬಡಿಬೇಕೇ ಆಯ್ತು.
ಈಗ ನೋಡಿ ಇವನು ದೇವಿ ಅಲ್ಲ, ಇದು ಕೈಯಾಗ ಅದೇ ಜಂಬಿಯ ಇತ್ತು. ಯಾರಿದ್ದಿ ಹೇಳಿ ನೀನು, ಇಲ್ದಿದ್ರು ನಾನು ನಿನಗೆ ಸರಿಯಾಗಿ ಮಾಡ್ತೀನಿ ಈಗ. ಅವಾಗ ಇವನು ಗಾಬರಿಯಾಗಿ ಅವು ವಸ್ತ್ರ ಪಸ್ತ್ರ ಎಲ್ಲ ಬಿಸಾಕಿ ಕೈ ಜೋಡಿಸಿ ಥರ ನಡಿಗೆ, ನನಗೆ ಹೊಡಿಬ್ಯಾಡ್ರಿ, ನಾನು ದೇವಿ ಅಲ್ಲ. ಅವಾಗ ಆ ಕಳ್ಳನಿಗೆ ಏನು ವಿಚಾರ ಆಯಿತು, ನಾನು ಕೇವಲ ಒಂದು ವಾಕ್ಯ ಕೇಳುವುದರಿಂದ ಇಂಥ ಲಾಭ ಆಯಿತು, ನಾನು ಯಾವತ್ತೂ ಸತ್ಸಂಗದಲ್ಲಿ ಹೋದ್ರೆ ಎಷ್ಟು ಲಾಭ ಆದಿತ್ತು. ಅಂದಿನ ಹಿಡಿದು ಆ ಕಳತನ ಬಿಟ್ಟು ಸತ್ಸಂಗ ಸ್ವೀಕಾರ ಮಾಡ್ದ. ಹಾಗೆ ಆತನ ಬುದ್ಧಿಯಲ್ಲಿ ಜ್ಞಾನ ಪ್ರೇರಣೆ ಆಗ್ಕೊತ ಹೋಗಿ ಕಳತನ ಬಿಟ್ಟು ಆತನ ಸಾಧು ಆದ. ಸತ್ಸಂಗದ ಬಲ ಇಂಥದ್ದು. ಹೌದು. कबीर कलार कल्पना सत्संगत से जाए, दुखवा से भागा फिरे सुख में लगे समाए. ಅಂಥ ಪುರುಷರ ದುಃಖ ತನ್ನಷ್ಟಕ್ಕೆ ತಾನೇ ಓಡಿ ಹೋಗ್ತದ. ಈಗ ನಾವು ದುಃಖಕ್ಕೆ ಭಯಪಟ್ಟು ಓಡ್ತೇವೆ. ಮತ್ತು ಸಾಧುಗಳ ಸಮಾಗಮದಲ್ಲಿದ್ದಂಥ ಪುರುಷರ ದುಃಖ ತಾನೇ ಓಡಿ ಹೋಗ್ತದ. ಅವ್ರು ಯಾವತ್ತೂ ಸುಖಮಯವಾಗಿರ್ತಾರೆ. ಇದು ಸಾಧುಗಳ ಸಮಾಗಮದ ಫಲ. ಇಂಥ ಸಮಾಗಮ ಮಾಡ್ರಿ. साधन के सत्संगत थरगर काटे देखे, कब भावे कुभावते मत मिट जायो समेते. ಮತ್ತು ಕಬೀರ್ ಸಾಹೇಬರು ಏನಂತಾರೆ, ಸಾಧುಗಳ ಸಮಾಗಮದಲ್ಲಿ ನನ್ನ ಶರೀರ ಭಯದಿಂದ ಥರ ನಡುಗುತ್ತದ. ಅಂದ್ರೆ ಯಾಕೆ? ಏನೋ ಒಂದು ಸಮಯದಲ್ಲಿ ಅವರಲ್ಲಿ ಭಾವ ಬಂದು ಅವರ ಸಮಾಗಮದಿಂದ ದೂರ ಆಗತಕ್ಕಂಥ ಸಮಯ ಬರ್ತದೋ ಏನೋ, ಅದಕ್ಕಾಗಿ ನಾನು ಭಯಗ್ರಸ್ತಿರ್ತೀನಿ. ಏನೋ ಒಂದು ಟೈಮ್ನಲ್ಲಿ ನನ್ನ ಮನಸ್ಸ ತಿರಸ್ಕಾರ ಭಾವ ಬಂತು ಅಥವಾ ಅಭಾವವೇ ಬಂತು ಅಂದ್ರೆ ಅಲ್ಲಿಗೆ ಓಡಬೇಕಾಗ್ತದೋ ಏನೋ ಇಂಥ ಸುಖ ಬಿಟ್ಟು. ಜೈ राम बुलावा भेजिया दिया कबीरा रोई, जो सुख साधु संग में सो बैकुंठ न होई. ಕಬೀರ್ ಸಾಹೇಬ್ರು ಅಂತಾರೆ, ನನಗೊಂದು ದಿವಸ ವೈಕುಂಠವಾಸಿಯಾದಂಥ ವಿಷ್ಣುನು ಕರೆ ಕಳಿಸಿದ, ಆತನಿಗೆ ಕರ್ಕೊಂಡು ಬರ್ರಿ. ನನಗೆ ಅಳು ಬಂತು. ಯಾವ ಸುಖ ಸಾಧುಗಳ ಸಮಾಗಮದಲ್ಲಿದು ಆ ಸುಖ ವೈಕುಂಠದಲ್ಲಿಯೂ ಇಲ್ಲ. ವೈಕುಂಠದಲ್ಲಿ ಸುಖ ಇರ್ತಿತ್ತಂದ್ರೆ ವಿಷ್ಣು ಯಾಕೆ 10 ಅವತಾರ ತೊಟ್ಟು ಇಲ್ಲಿಗೆ ಬರ್ತಿದ್ದ ಓಡೋಡಿ. बंधे को बंधा मिले तुझे कौन पाए, कर संगत निर्बंध की पल मिले छुड़ाई. ಕಟ್ಕೊಂಡವನಲ್ಲಿ ನೀನು ಕೈ ಬಿಚ್ಚುಕೊಳ್ಳಕ್ ಹೋದ್ರೆ ಅವನ್ಯಾಗ ಬಿಚ್ಚಾನು. ಬಂದೇಕು ಬಂದೇ ಮೇಲೆ ಅವನು ಕಟ್ಕೊಂಡವನು, ನೀನು ಕಟ್ಕೊಂಡವನು. ನಿನ್ನ ಕೈ ಯಾರು ಬಿಚ್ಚವರು? ಯಾರು ನಿರ್ಬಂಧರದಾರು ಅವರಲ್ಲಿ ಹೋದ್ರೆ ನಿನಗೆ ಬಂಧನದಿಂದ ರಹಿತ ಮಾಡ್ಯಾರು. ಅವರು ಬೇಡ್ತಾರೆ, ನೀನು ಅವರಲ್ಲಿ ಬೇಡ್ಲಿಕ್ಕೆ ಹೋಗ್ತಿ. ನಿನಗೆ ಅವ್ರು ಏನು ಕೊಟ್ಟಾರು? ಇದೇ ಸಾಧುಗಳದ್ದು ಮುಖ್ಯವಾದಂಥ ಲಕ್ಷಣ. ಏನು? ಯಾ ಸಾಧು ಬೇಡ್ತಾನಂದ್ರೆ ಅವನು ಕೊಡೋದಿಲ್ಲ ಅಂತ ಸಿದ್ಧ. ಬೇಡವನು ಕೊಡುವುದಿಲ್ಲ, ಕೊಡೋವನು ಬೇಡದಿಲ್ಲ. ಮತ್ತು ಬೇಡ್ತಾನಂದ್ರೆ ಅವನು ಕೊಡ್ತಾನೆ. ಹಾಗ ಅವನಲ್ಲಿ ಇಲ್ಲಂತೆ ಬೇಡ್ತಾನಲ್ಲ. ಮತ್ತು ಬೇಡದವನು ನಿನಗೆ ಹಂಗೆ ಕೊಟ್ಟಾನ. ನೀನು ಅವನು ನನಗಿಲ್ಲ ಅಂತ ಅವನಲ್ಲಿ ಹೋದ್ರೆ ಅವನಲ್ಲಿ ಇಲ್ಲ, ನಿನ್ನಲ್ಲಿ ಇಲ್ಲ. जा पर दर्शन साधु का तापन की बलिदारी, सतनाम रत्ना बसे लीजे जन्म सुधारी. ಅದಕ್ಕೇನಂತಾರೆ, ಯಾವ ಕ್ಷಣದಲ್ಲಿ
ಯಾವ ನಿಮಿಷದಲ್ಲಿ ಯಾವ ದಿವಸದಲ್ಲಿ ಸಾಧುಗಳ ದರ್ಶನ ಆಗ್ತದೋ ಅಂತ ಕ್ಷಣವೇ ಮತ್ಯಾವುದೂ ಇಲ್ಲ. ಯಾಕೆ ಅವರಿಗೆ ನೋಡಿದ ಕೂಡಲೇ ಆ ಪರಮಾತ್ಮನ ನೆನಪು ಬರ್ತದೆ ಹೃದಯದಲ್ಲಿ. ಈಗ ಸಿನಿಮಾ ನೋಡಿದ ಕೂಡಲೇ ನಮ್ಮ ಹೃದಯದಲ್ಲಿ ಏನಾಗ್ತದಂದ್ರೆ ಅಂಥದ್ದೇ ಸುಂದರವಾದಂತಹದ್ದು ಮತ್ತಿನ್ನೊಂದು ಪಿಕ್ಚರ್ ಯಾವಾಗ ಬರ್ತದೋ ನೋಡ್ಲಿ. ಪ್ರತಿಯೊಂದು ಏನದಂದ್ರೆ ಮತ್ತಿಷ್ಟು ಬೆಳೆಸ್ತಾವ ಹೊರತಾಗಿ ಕಮ್ಮಿ ಮಾಡುವುದಿಲ್ಲ. ಸಾಧುಗಳ ಸಮಾಗಮದಿಂದ ಆ ಪರಮಾತ್ಮನ ದರ್ಶನ ಆಗ್ತದೆ. ಅಂಥ ಕ್ಷಣ ಅಂಥ ದಿವಸ ಅದರ ಮ್ಯಾಗಿನ ನಾನು ನಿವಾಳಿಸಿ ಹೋಗ್ತೀನಿ. ಜೈ ಭಕ್ತರ ಮನೆಯಲ್ಲಿ ತೊತ್ತಾಗಿ ಇರಿಸನ್ನ ಭಕ್ತರುಂದುಳಿದವರ ಸೇಸಾಗ. ಭಕ್ತರ ಮನೆಯಲ್ಲಿ ತೊತ್ತಾಗಿ ಇರಿಸನ್ನ ಭಕ್ತರುಂದುಳಿದವರ ಸೇಸಾಗ. ಭಕ್ತರುಂದುಳಿದವರ ಸೇಸಗಳ ಕೊಂಬ ನಿತ್ಯ ಸುಖವೆನಗೆ ಕೊಡು ಕಂಡ್ಯ ಕೊಡು ಕಂಡ್ಯ. ते दिन गए अकार से संगत भई न संत. प्रेम बिना पशु जीवना भक्ति बिना भगवंत. ಮತ್ತೇನಂತಾರೆ, ಆ ದಿವಸ ನಿರರ್ಥಕ ಹೋಯಿತು. ಪ್ರಾತಃ ಕಾಲದಿಡಿದು ಸಾಯಂಕಾಲದವರೆಗೆ ಸಾಧು ಸಂತರ ದರ್ಶನ ಆಗಲಾರದಂತಹದ್ದು ದಿವಸ ಏನದಂದ್ರೆ ನಿರರ್ಥಕ ಸುಳ್ಳು ಹೋಯಿತು ಅಂತ. ಪ್ರೇಮ ಬಿನಾ ಪಶು ಜೀವನ. ಮನುಷ್ಯ ಶರೀರ ಇದ್ದು ಯಾವ ಹೃದಯದಲ್ಲಿ ಆ ಪರಮಾತ್ಮನ ಪ್ರೇಮ ಅಥವಾ ಗುರು ಪ್ರೇಮ ಅಥವಾ ಸಂತರ ಪ್ರೇಮಿಲೋ ಆತನ ಜೀವನ ಹೇಗಂದ್ರೆ ಪಶು ಜೀವನ. ಖಾನ ಖಾನ ಬೈಲ್ ಹಕಾಲನ, ಹೊಟ್ಟೆ ತುಂಬ ತಿನ್ನುವುದು, ಭೋಗಿಸುವುದು, ಸಾಯೋದು. और संगत भई न संत. प्रेम बिना पशु जीवನ ಭಕ್ತಿ ಬಿನಾ ಭಗವಂತ. ಹಾ, ಮತ್ತು ಪ್ರೇಮ ಇರಲಾರ್ದಂಥ ಜೀವನ ಪಶು ಜೀವನ. ಭಕ್ತಿ ಇರಲಾರದೆ ಭಗವಂತ ಸಿಗುವುದಿಲ್ಲ. ಪ್ರೇಮದಿಂದ ಭಕ್ತಿ, ಭಕ್ತಿದಿಂದ ಭಗವಂತ. ಜೈ ಗುರು ನಿಮ್ಮ ಚರಣವೋ ಮರೆಯೇನು ಮರೆದಾರೆ ಪರಿಭವದ ಬಾಧೆ ಬರಲಯ್ಯ. ಪರಿಭವದ ಬಾಧೆ ಬರಲಯ್ಯ. ಕಡೆಯಲ್ಲಿ ನರಕದೊಳು ಗುರುವೇ ತುಳಿಯಯ್ಯ ತುಳಿಯಯ್ಯ. कबीर अगर समुद्र के निष्फल कभी न जाए. बगुला परख न जाने कंसा शुभ शुभ खाए. ಏನಂತಾರೆ, ಸಮುದ್ರದ ತರಂಗಗಳು ಎಂದೂ ನಿಷ್ಫಲ ಹೋಗುವುದಿಲ್ಲ. ಅದರಲ್ಲಿ ಏನಾದ್ರೂ ಒಂದು ರಹಸ್ಯ ಇರೇ ಇರ್ತದ. ಪರಂತು ಅದು ಯಾರಿಗೆ ಲಾಭ? ಬಕಪಕ್ಷಿಗಳು ಸಮುದ್ರದಡಿಯಲ್ಲೇ ಕೂತು ಬುರ್ಗಿ ಗೊಜ್ಜಿನಲ್ಲಿ ಕೂತಿರ್ತಾವ. ಕಣ್ಣು ಮುಚ್ಚಿಕೊಂಡು ಒಂಟಗಾಲಿಲೇ ಧ್ಯಾನಸ್ಥ. ಅದ್ರ ಕಾಲ ಕೆಳಗೆ ಮೀನುಗಳು ಬಂದು ಕೂಡಲೇ ಟಪ್ಪನೆ ನುಂಗದು ಮತ್ತೆ ಕಣ್ಣು ಮುಚ್ಚೋದು. ಹಂಸ ಜನರು ಮಾತ್ರ ಅದರಲ್ಲಿ ಮುತ್ತುಗಳ ಆಹಾರ ಮಾಡಿಕೊಂಡು ಹೋಗ್ತಾವ. ಅದರಂತೆ ಆ ಸಾಧುಗಳದ್ದು ವಾಕ್ಯ ರೂಪವಾದಂತಹದ್ದು ತರಂಗಗಳು ಒಂದು ವಾಕ್ಯ ಅವರಲ್ಲಿ ನಿಷ್ಫಲ ಇರುವುದಿಲ್ಲ. ಪ್ರತಿಯೊಂದು ವಾಕ್ಯದಲ್ಲಿ ಫಲದಾಯಕ ಇದೇ ಇರ್ತದ. ಪರಂತು ಬಕಪಕ್ಷಿಗಳು ಏನ್ ಮಾಡೋದು? ಇವರು ಲಕ್ಷ್ಯದ ಮೀನಿನ ಕಡಿ,
ಸಂಸಾರದ ಎಷ್ಟು ಚಿಂತೆಗಳು ಕಟ್ಕೊಂಡು ಅಲ್ಲಿ ಹೋಗಿ ಕೂತು ಬಿಡೋದು. ಅವ್ರ ಕತೆ ಹೇಳೋರು ಹೇಳ್ತಿರ್ಬಹುದು, ಇವನು ಅತ್ಲಾಗಿನ ಯಾವುದೋ ಗುಣಾಕಾರ ಭಾಗಾಕಾರ ಮಾಡ್ಕೋತ ಕೂತು ಬಿಡೋದು. ಬಕಪಕ್ಷಿ ಮತ್ತೆ ಯಾರೋ ವಿರಳ ಹಂಸ ಜನರೇನದಂದ್ರೆ ಆ ವಾಕ್ಯಗಳ ಅಮೃತ ತಮ್ಮ ಹೃದಯದಲ್ಲಿ ಧಾರಣ ಮಾಡಿ ಅದರಂತೆ ನಡೀತಕ್ಕಂಥ ಪ್ರಯತ್ನ ಮಾಡಿ ಅಂಥ ಫಲ ಎತ್ತುತ್ತಾರೆ. ಬಾಕಿ ಬಕಪಕ್ಷಿಗಳು ಹಾಗೆ ಮೀನ ತಿಂದು ಮನೆಗೆ ಹೋಗೋದೆ. गुरु की भक्ति नगी संत नगी मेहमान सागर जम डेरा दिया जीवत भये मसान. ಯಾವ ಮನೆಯಲ್ಲಿ ಗುರುಭಕ್ತಿ ಇಲ್ಲವೋ, ಯಾರ ಮನೆಯಲ್ಲಿ ಸಂತರು ನೆಂಟರಿಲ್ಲವೋ ಆ ಮನೆ ಏನದಂದ್ರೆ ಸ್ಮಶಾನ ಭೂಮಿ. ಅಲ್ಲೆಲ್ಲ ದೆವ್ವಗಳು ವಾಸ ಮಾಡ್ತಾವ. ಎಂಡ್ರು ಮಕ್ಕಳು ಮರಗಳು ಪಿಲ್ಲ ರಾತ್ರಿ ಗೊಂದಲದು. ತುಳಜಾಪುರ ಅಂಬಾಭವಾನಿ ಇದು. ಅವಳು ಸತ್ತಳು, ಇವಳು ಕೆಟ್ಟಳು, ಅವನ ಲಗ್ನ, ಇವನ್ ವಿಘ್ನ, ಏನೇನೋ ಗಲಾಟಿನಿ. ಅವನ್ ಹಾಗಾಯ್ತು, ಅವನಿಗೆ ಕಾಯಿಲೆ ಆಯ್ತು, ಇವನಿಗೆ ಕೆಂಬಂತ, ಇವನಿಗೆ ತಲೆ ನೋಯ್ತು. ಇದರೊಳಗೆ ಇದು ಏನು ಅಂದ್ರೆ ಅವು ಸಾಯ್ತಾವೇನೋ ಅನ್ನೋದು ಅಂಜಿಕೆನೇ ಅಲ್ಲ. ಅಂದ್ರೆ ಅದ್ರ ಸ್ಮಶಾನ ಭೂಮಿ ಅದು. ಅವ್ರು जागर गुरु की भक्ति नगी संत नगी मेहमान सागर जम डेरा दिया जीवत भये मसान. ಅಲ್ಲೇನದಂದ್ರೆ ಯಮದವ್ರು ವಾಸ ಮಾಡ್ಕೊಂಡು ಕೂತಾನ ಅದೇ ಮನೆಯಲ್ಲಿ ಅಂತೇಳಿ. ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ಸ್ಮಶಾನ ಭೂಮಿ ಅದು. ಕಬೀರತಾ ಸೇ ಸಂಗ ಕರೆ ಜೋರೆ ಭಜೆ ಸತ್ನಾಮ ರಾಜ ರಾಣಾ ಛತ್ರಪತಿ ನಾಮ ಬಿನಾ ಬೇಕಾಮ. ಅದಕ್ಕೆ ನೀನು ಅಂಥವ್ರ ಸಂಘ ಮಾಡು. ಯಾ ಪುರುಷರ ಆಹುರಾತ್ರ ಆ ಪರಮಾತ್ಮನ ಚಿಂತನೆ ಮಾಡ್ತಾರೆ. ಮತ್ತೆ ಅದಕ್ಕೆ ಬಿಟ್ಟು ರಾಜ ರಾಣ ದೊಡ್ಡ ದೊಡ್ಡ ಮಂತ್ರಿ ಸೂರ್ರು ವೀರ್ರು ಅವ್ರು ಏನ್ ಮಾಡ್ಯಾರು? ಹೊರಗೆ ದೊಡ್ಡವರಾಗಿರ್ಬಹುದು, ಒಳಗೆ ಅವ್ರು ಎಷ್ಟು ಚಿಕ್ಕವರದಾರು ದೇವರೇ ಬಲ್ಲ. ಜೈ ಕಬೀರ್ ಮನ ಪಂಚಿ ಭಯ ಭಾವೆ ಸರ್ವಾ ಜಾಯೆ जो जैसी संगत करे सो तैसा फल खाए. ಮನಸ್ಸು ರೂಪವಾದಂಥ ಪಕ್ಷಿ ಭಾವದಲ್ಲಿ ಕೂತು ಎಲ್ಲಿ ಬೇಕು ಅಲ್ಲಿ ಓಡಾಡ್ತದ. ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲೆಲ್ಲೋ ಓಡಾಡಿ ಬಂದಿರ್ತದ. ಯಾರಿಗೆ ಎಂಥ ಸಂಗತಿ ಸಿಗ್ತದೋ ಇದು ಅದರಂತೆ ಆಗಿಬಿಡ್ತದೆ. ಈಗ ನಾವು ವ್ಯಾಪಾರಕ್ಕೆ ಹೋದ್ರೆ ಇವನಿಗೆ ಗೊತ್ತೇ ಇರ್ತದೆ, ವ್ಯಾಪಾರಿಗಳು ಸುಳ್ಳಾಡ್ತಾರೆ, ಧಾರಣೆ ಹೆಚ್ಚು ಹೇಳ್ತಾರೆ ಅನ್ನೋದು ಗೊತ್ತೇ ಇರ್ತದೆ. ಇವನಾದ್ರೂ ಸಹಿತ ಅದು ಹೇಗೆ ಕಮ್ಮಿ ಮಾಡಿಸಬೇಕು ಅಂಥೇಳಿ ಇವನು ಸುಳ್ಳು ತಗೊಂಡೇ ಹೋಗಿರ್ತಾನೆ. ಅವರು ಸುಳ್ಳು ಒಡ್ಕೊಂಡು ಕೂತಿರ್ತಾರೆ, ಇವನು ಸುಳ್ಳೇ ಮಾಡಿರ್ತಾನೆ. ಯಾಕೆ ಅಲ್ಲಿ ಅದೇ ಸಮಾಗಮದ. ಇನ್ನು ವಕೀಲರಲ್ಲಿ ಹೋದ್ರೆ ಬಂತು ಬ್ಯಾಟಿ, ಇವ್ರಿಗೆ ಹೇಗೆ ಹಾಕಬೇಕು, ಎಷ್ಟು ಕಿತ್ಕೋಬೇಕು ಅನ್ನೋದು ಅವನು. ಅದರೊಳಗಿಂದ ಹೇಗೆ ನಾನು ಕಮ್ಮಿ ಮಾಡಿಸ್ಕೋಬೇಕು, ಹೇಗೆ ಬದುಕಬೇಕು ಅಂತ ಇವನಂತ. ಅದ್ರ ವಿಷಯ ನೋಡಿದ್ರೆ ಇಬ್ಬರದು ಸುಳ್ಳೆ. ಅದಕ್ಕೇನಂತಾರೆ, ಮನಸ್ಸು ರೂಪವಾದಂತಹ ಪಕ್ಷಿ ಇದು ಭಾವದಲ್ಲಿ ಕೂತು ಎಲ್ಲಿ ಬೇಕು ಅಲ್ಲಿ ಓಡಾಡಿರ್ತದೆ. ಯಾರ್ಯಾರ ಸಮಾಗಮದಲ್ಲಿ ಹೋಗಿರ್ತದಂದ್ರೆ ಇದು ಅವರಂತೆ ಆಗಿರ್ತದ. ಜೈ कबीर चंदन के डिंगे बेधा ढाक पलास आप सरीखा कर लिया
चौथा वाका पास ಅದಕ್ಕೆ ಸಾಧುಗಳದ್ದು ಸಮಾಗಮ ಹೇಗೆ ಚಂದನ ವೃಕ್ಷದ ಸಮೀಪದಲ್ಲಿರ್ತಕ್ಕಂಥ ಅನ್ಯ ಗಿಡಗಳು ಸಹ ಅವನು ಚಂದನ ಆಗಿ ಹೋಗ್ತಾವು, ಅದರಂತೆ ಸಾಧುಗಳ ಸಮಾಗಮದಲ್ಲಿರುವುದರಿಂದ ಬಾಕಿ ಜನರಾದರೂ ಸಹಿತನು ಅವರು ಒಂದ್ ದಿವಸ ಏನದಂದ್ರೆ ಸಾಧು ಆಗಿ ಹೋಗ್ತಾರೆ. ಸಾಧುಗಳದ್ದು ಲಕ್ಷಣ ಮತ್ತು ಅವ್ರ ಸಮಾಗಮ ಮಾಡಿದ್ದ ಫಲವೇ ಇದು. ಸಾಧು ಸಮಾಗಮ ಇರಲಾರದೆ ಯಾವನಿಗೂ ಮುಕ್ತಿ ಇಲ್ಲ ಅಂತ ರಿಜಿಸ್ಟರ್ ವಾಕ್ಯದಿಂದ ಹೇಳಿದ್ರು ಹರ್ಕತ್ತಿಲ್ಲ. कबीर खाई कोट के पानी पीने न कोई, गाय मिले जब गंग से तब गंगोदक होई। जी एक घड़ी आधी घड़ी आधी उनसे आध, कबीर संगत साध की कटे खुद अपराधी। घड़ियों की आधी घड़ी भाव भक्ति में जाए, सत्संगत पल ही भली जम का धक्का न खाए। ಮತ್ತೇನಂತಾರೆ, ಸತ್ಸಂಗದ ಫಲ ಒಂದು ಕ್ಷಣ ಮಾತ್ರವೂ ಉತ್ತಮ. ಒಂದೇ ವಾಕ್ಯ ನಮ್ಮ ಹೃದಯದಲ್ಲಿ ನಿಜವಾಗಿ ನಿಂತ್ರೆ ಯಮ ಬಂಧನ ತಪ್ಪಿ ಹೋಗ್ತದ. ಒಂದು ಜಾಗದಲ್ಲಿ ಏನಂತಾರೆ, ಏಕ ಶಬ್ದ ಗುರುದೇವ ಕಾ साका अनंत विचार, सुर नर मुनि जन गंधर्व कोई न पावे पार।